ಆನುಮಲೆ ಜೇನುಮಲೆ ಗುಂಜುಮಲೆ ಏಳುಮಲೆ 77 ಮಲೆಯೊಳಗೆ ನಾಟ್ಯೋಡು ಅಂತ ನಮ್ಮ ಮಲೆ ಮಾದೇಶ್ವರನ್ ಪಾದಕ್ಕೆ ಒಂದ್ಸಲ ಉಘೇನ್ರಪ್ಪೋ ಒಂದ್ಸಲ ಉಘೇನ್ರಪ್ಪೋ. ಹಂಗೆ ನಮ್ಮ ಅಣ್ಣವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ 30ನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ. ಪೇಪೆಗೆ ಒಂದ್ಸಲ ಉಘೇನ್ರಪ್ಪೋ. ಕೇಳಿ ಅಣ್ಣ, ಪೇಪೆ ಮತ್ತು ಭೀಮಾ. ಎಸ್, ಭೀಮಾದವರು ಪೇಪೆ ಅವ್ರನ್ನ ಮಾತಾಡಿಸ್ಬೇಕು ಇವತ್ತು. ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನವೀಣ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ ಟೀಮಲ್ಲಿ ನೀನೊಬ್ಬ ಬಂದಿಲ್ಲ, ಕೋರ್ ಟೀಮಲ್ಲಿ ಅಂತ ನಿನ್ನ ಮಿಸ್ ಮಾಡ್ಕೊಂಡಿದ್ವಿ ತುಂಬಾ. ಸೊ ಹಾಗಾಗಿ ನಾನು, ಮಾಸ್ತಿ, ಮಹೇಶ, ಪುನೀತ, ನಮ್ ಪ್ರಮೋದ, ನೀನು, ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸಂತೋಷ್ ಅವರು, ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ, ಇದರಿಂದ ನಮ್ದು 2ನೇ ಸಕ್ಸಸ್ ಆಗಿರೋದು. ಸಲಗ ಆಗ್ಬೋದು, ಭೀಮಾ ಆಗ್ಬೋದು. ನನಗೆ ಮೈನ್ ಟೀಮ್ ಯಾವಾಗಲೂ ಇದು ಇಷ್ಟಪಡ್ತೀನಿ. ಎಲ್ಲೋದ್ರೂ ಒಂದು ಚರ್ಚೆಗಾಗ್ಲಿ, ಒಂದು ಕತೆ ಮಾಡೋದಾಗ್ಲಿ. ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೀಯ ಲೋ ನವೀಣ ಅಂತ, ಅವಾಗ ನಾವೆಲ್ಲ ಬರ್ತೀವಿ, ನಿನ್ ಜೊತೆ ಇರ್ತೀವಿ, ಮಿಸ್ ಮಾಡಲ್ಲ. ಎಸ್, ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆಯ ಸುರಿಮಳೆ. ಒಂದೊಂದೇ ಲೈನ್ ಕೇಳ್ಬೇಕು ನನ್ನ ಕಡೆಯಿಂದ. ಇಷ್ಟವಾದ ಫೇವ್ರೇಟ್ ಇದು ನಾನ್ ವೆಜ್ ಯಾವುದು? ಒಂದು ನಾನ್ ವೆಜ್ ಫೇವ್ರೇಟ್ ನಾನ್ ವೆಜ್ ಒಂದು ಇದು ನಂಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಕ್ಕತ್ ಇಷ್ಟ. ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಸಕ್ಕತ್ ಇಷ್ಟ. 100 ರೂಪಾಯಿ ಮಿಕ್ಸ್ ಗುಡ್ದ ಹೊಡಿತೀನಿ, ಅದೇ ನಾನು ಮಾಡಿದ್ದು ಸಾಂಗ್. ಎಲ್ಲ ಹಾಕಿದ್ದು ಚಾಕ್ನಾ, ಗುಡ್ದ, ಜೇರ, ಬಳ್ಳಿ, ಲಿವರು, ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು. ನನ್ಗೆ ಥ್ಯಾಂಕ್ ಯು. ನೀನು ಕೇಳಪ್ಪ. ನೀವು ತುಂಬಾ ಅಂದ್ರೆ ಖುಷಿಯಾದ ಟೈಮಲ್ಲಿ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನ ಇಷ್ಟಪಡ್ತೀರಾ? ಕಾಡೇ ತುಂಬಾ ಅಂದ್ರೆ ಕಾಡ್ಗಿಂತ ಅಂದ್ರೆ ಮರಗಳಿರ್ಬೇಕು, ದೊಡ್ಡ ಮರಗಳಿರ್ಬೇಕು. ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗ್ಬಿಡುತ್ತೆ. ಈಗ ಸರ್, ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ. ಒಂದಷ್ಟು ಯಂಗ್ ಯೂತ್ಗೆ, ಹುಡುಗಿರಿಗೆ ತುಂಬಾ ಅಟ್ರಾಕ್ಟಿವ್ ಅನ್ನೋ ತರ ಫೇಸ್ ಇತ್ತು. ಏಕಾಏಕಿ ಈಗ ರಫ್ ಅಂಡ್ ಟಫ್ ಆಗಿ ಈ ತರ ಬಿಯರ್ಡ್ ಬಿಟ್ಟಿರೋದು ಸೀಕ್ರೆಟ್. ನನ್ಗೆ ಅವ್ರ ಫಾದರ್ ಸ್ವಸ್ತಿ ಕಲ್ಬಿಟ್ರು. ಬಾಲಿವುಡ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಈಗ ಪಕ್ಕದ ಟಾಲಿವುಡ್, ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬಿಯರ್ಡ್ ಲುಕ್. ಸೊ ನಿಮ್ದು ಅದೇ ಲುಕ್ ಆಗಿರೋದ್ರಿಂದ ಹೆಂಗ್ ಅನ್ಸುತ್ತೆ? ಅಂದ್ರೆ ಇದು ಆಕ್ಚುಲಿ ನಾವ್ ಎಲ್ಲರದು ರಿಯಲ್ ಲುಕ್. ನಾವ್ ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ, ಸುಮ್ನೆ ಇದ್ದಾಗ ಅದು ಬಿಯರ್ಡ್ ಬೆಳ್ಕೊಂಡತ್ತೆ. ನಿಮ್ಗೆ ಆಪ್ಟ್ ಅನ್ಸುತ್ತೆ ಅದು? ನನ್ಗೆ ಅದು ಆಕ್ಚುಲಿ ಕ್ಲೀನ್ ಆಗಿ ಕೂತ್ಕೊಂಡು ತುಂಬಾ ಜನ ಅದೇ ಹೇಳೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನನ್ಗೂ ತುಂಬಾ ಇಷ್ಟ ಈ ಲುಕ್. ಪೆಪ್ಪೆ ನಿಮ್ ಇದ್ರಲ್ಲಿ ತುಂಬಾ ಸೆಳೆಯೋದು ಅದೇ, ಆ ಒಂದು ಕೋಪ. ಅಂದ್ರೆ ಕೋಪನ ನೀವು ವ್ಯಕ್ತಪಡಿಸಿಲ್ಲ, ಸೆಟಲ್ ಆಗಿ ಆ ಕ್ರೌರ್ಯ ಕಾಣುತ್ತೆ. ಅದು ತುಂಬಾ ಇಷ್ಟ ಆಗ್ತಾ ಇದೆ ನೋಡೋದ್ರಿಗೆ. ಅದೇ ಪೆಪ್ಪೆ ಕ್ಯಾರೆಕ್ಟರ್ ಹಂಗೆ, ಅದು ಒಂದು ಕಾಮ್ ಕ್ಯಾರೆಕ್ಟರ್, ಬಟ್ ಒಂದೊಂದ್ ಕಡೆ ಅದರದ್ದು ಔಟ್ ಬರ್ಸ್ಟ್ ಮಾತ್ರ ಬರ್ತಾ ಇರುತ್ತೆ. ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್. ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬರ್ಸ್ಟ್ ಔಟ್ ಆಗುತ್ತೆ. ನಾನೊಬ್ಬ ಅಭಿಮಾನಿಯಾಗಿ ಕೇಳ್ತೀನಿ, ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡು ನೋಡಿದೀರಾ, ಎಲ್ಲಾ ಮಾಡಿದೀರಾ, ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ, ಯಾಕೆ? ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ. ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ, ನೀವು ನೋಡಿದಿರೋ ಇಟ್ಟಿಲ್ಲ, ನಿಮ್ ಫ್ಯಾಮಿಲಿ ಮಾಡದಿರೋ ಸಿನಿಮಾ ಇಲ್ಲ, ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರ ಮನೆ ಮಾಡದಿರೋ ವಿಷಯನೇ ಇಲ್ಲ, ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ, ಯಾಕೆ? ಬರ್ಲಿ ಅಂತ ನಮ್ದೆಲ್ಲಾರ್ದು ಆಸೆ ಒಬ್ಬ ಅಭಿಮಾನಿಯಾಗಿ. ಬಟ್ ಈಗ ಎಲ್ಲ ಅಭಿಮಾನಿಗೆ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿಯಿಂದ. ಹೌದು ಹೌದು. ಸೊ ಅದ್ ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ. ಅಭಿಮಾನಿಗಳು ಯಾವಾಗ್ಲೂ ಆಟಿಟ್ಯೂಡ್ ಆಗಿರ್ಬೇಕು. ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವುದು? ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಪಾಯಸ, ನನಗೆ ಕೋಸಂಬರಿ, ಚಿತ್ರಾನ್ನ, ಕೋಸಂಬರಿ. ನನಗೆ ಕೋಸಂಬರಿ ಆಕ್ಚುಲಿ ಚಿಕ್ಕಪ್ಪಗೆ ಇದೊಂದು, ನಾನು ತುಂಬಾ ದಿನ ಕೋಸಂಬರಿ ತಿಂತಾ ಇರ್ಲಿಲ್ಲ. ಯಾಕಂದ್ರೆ ಚಿಕ್ಕಪ್ಪ ಕೋಸಂಬರಿ ನೋಡಿದ ತಕ್ಷಣ ಆಮೇಲೆ ಫೇವ್ರೇಟ್ ಡಿಶ್ ಕೋಸಂಬರಿ. ವೆಜ್ಜಲ್ ಕೋಸಂಬರಿ ನಮ್ಗೆ ನಮ್ಗೆ ಮಾಡ್ಕೊಟ್ರು ಅವರು, ನಮ್ಮ ಸಂತೋಷ್ ಅವ್ರ ಮನೆ. ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ.
ಅದ್ ಸಖತ್ ಇಷ್ಟ. ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ. ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ, ಅವರು ಸಿದ್ದಾಪುರದಲ್ಲಿರೋದು. ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ. ನಾ ಆಕ್ಚುಲಿ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಅಜ್ಜಿ ನಂಗೆ ನಾನ್ ವೆಜ್ ಇಷ್ಟ ಅಂತ 3 ಹೊತ್ತು ಬರೀ ನಾನ್ ವೆಜ್ ಮಾಡಿ ಹಾಕೊಡ್ತಾ ಇದ್ರು. ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ ಗಳು ತುಂಬಾ ಇದೆ ಅಂತ. ಕೆಸುವೆ ಎಲೆನೋ ಮಾಡ್ತಾರೆ, ಕೆಸುವೆ ಎಲೆ. ಪತ್ರೊಡೆ ಮಾಡ್ತೀವಿ ಸರ್. ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ? ಆಮೇಲೆ ಆ ಕೆಸುವಿನ ಎಲೆಯಲ್ಲಿ ಆ ಮರ್ಕೆಸು ಅಂತ ಬರುತ್ತೆ. ಪತ್ರೊಡೆ ನಾರ್ಮಲ್ ಆಗಿ ಕೆಸುವಿನ ಎಲೆ ಬೆಳೆಸುವ, ಮರ್ಕೆಸು ಬೆಳೆಸಕ್ಕಲ್ಲ, ಅದು ಸಿಕ್ದಾಗ ಮಾತ್ರ ತಗೊಂಡ್ ಮಾಡ್ಬೋದು, ಅದು ಇನ್ನೂ ಟೇಸ್ಟಿ ಇರುತ್ತೆ. ಖಂಡಿತ. ಎಸ್ಪೆಷಲಿ ಪತ್ರೊಡೆನಾ ಸರ್? ಪತ್ರೊಡೆ ತುಂಬಾ ಚೆನ್ನಾಗಿ. ಓಕೆ. ಅಂಡ್ ಮಲೆನಾಡು ಅಂತ ಮಾತಾಡಿದ್ರೆ ವಾಟ್ ಈಸ್ ಮಲೆನಾಡು ಟು ಯು ಇನ್ ಅ ವರ್ಡ್ ಅಂದ್ರೆ? ನೆಮ್ಮದಿ ಸಿಗುವಂತ ಜಾಗ. ವಾವ್, ನೈಸ್. ಪ್ರಕೃತಿಯ ಮಡಿಲು. ಹೌದೌದು, ತುಂಬಾ ಒಳ್ಳೆ ಸ್ಟೇಟ್ ಆಫ್ ಮೈಂಡ್ ಕರ್ಕೊಂಡು ಹೋಗುತ್ತೆ ಈ ಜಾಗನೇ. ನಂಗೇನಂದ್ರೆ ನನ್ನ ತಾಯಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ 3 ಜನನು ಮಲೆನಾಡಿಂದ. ವಾವ್, ನಮ್ಮ ಹೆಮ್ಮೆ, ಮಲೆನಾಡಿಗರ ಹೆಮ್ಮೆ. ನೋಡಿ, ಗೊತ್ತೇ ಇರಲಿಲ್ಲ. ಹೌದು.